ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಕಾಳಿಂದ ಒಂದು ಕೆಂಪು ಖಾರ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ, 1-2 ಸ್ಪೂನ್ ಆಗಷ್ಟು ನಾನು ಮೆಂತ್ಯ ಕಾಳು ನೆನೆಕೊಂಡಿದ್ದೆ. ಈ ಮೆಂತ್ಯ ಕಾಳು ಮಾಡೋದ್ರಿಂದ ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದು. ಬಾಣ್ತಿಗಂತೂ ಕೊಟ್ಟರು ಸೂಪರಾಗಿರುತ್ತೆ ಈ ಕೆಂಪು ಖಾರ. ಈ ಮೆಂತ್ಯ ಹಾಕಿ ಕೆಂಪು ಖಾರ ಮಾಡಿ ನೋಡಿ, ಸೂಪರಾಗಿರುತ್ತೆ. ಚಳಿಗಾಲದಾಗ ತಿನ್ನಕ್ಕಂತೂ ಸೂಪರ್ ಇದು. ಮೆಂತ್ಯ ಕಾಳಿಗೆ ಏನೇನು ಹಾಕೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನು 1-2 ಸ್ಪೂನಷ್ಟು ನಾನು ನೆನೆಕ್ಕಿದ್ದೆ ಈ ಬಟ್ಲಿಗೆ ತೊಗೊಂಡಿದ್ದೀನಿ. ಈ ಮೆಂತ್ಯ ಕಾಳಿಗೆ 1-2 ಸ್ಪೂನಷ್ಟು ನಾವು ಹಾಕೋಣ. ಹಾಕಿಬಿಟ್ಟು ನಾವು ಇದಕ್ಕೆ ಏನೇನು ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಒಂದು 4-5 ಒಂದು 6 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೋಡಿ, ಒಂದು 7-8 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೋಡಿ, ಒಂದು 4-5 7-8 ಪಳಕು ಬೆಳ್ಳುಳ್ಳಿ ಹಾಕೋಣ. ನೋಡಿ, ಒಂದು ನಿಂಬೆಹಣ್ಣು ಗಾತ್ರಷ್ಟು ನಾನು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಇದನ್ನ ಹಾಕಿಬಿಟ್ಟು ಇವಾಗ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ನೋಡಿ, ಈಗ ಅರ್ಧಂಬರ್ಧ ರುಬ್ಕೊಂಡ್ಬಿಟ್ಟು ನಾವು 1 ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಇದು. ನೀವು ಬೇಕಂದ್ರೆ ಖಾರ ಬೇಡ ಅಂದ್ರೆ ನೀವು ಬರೀ ಬೇಡಿಗೆ ಮೆಣಸಿನ್ಕಾಯ್ದು ಮಾಡ್ಕೋಬೋದು. ನಾನು ಸ್ವಲ್ಪ ಖಾರ ಇರಲಿ ಅಂತೇಳಿ ಮೆಂತ್ಯ ಹಾಕಿರ್ತೀನಲ್ಲ, ಹುಣಸೆಹಣ್ಣು ಬೆಲ್ಲ ಎಲ್ಲ ಮೆಂತ್ಯ ಎಲ್ಲ ಹಾಕಿದ್ದೀನಿ. ತುಂಬ ಖಾರ ಆಗಲಿ ಅಂತ ಸ್ವಲ್ಪ ಚೆನ್ನಾಗಿ ಮೀಡಿಯಮಾಗಿ ಆಗಬೇಕು. ಅದಕ್ಕೆ ನಾನು ಈ ಥರ ಉಪಯೋಗಿಸಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬರೀ ಬೇಡಿಗೆ ಮೆಣಸಿನ್ಕಾಯ್ದು ಮಾಡ್ಕೋಬೋದು. ಈಗ ಚಿಕ್ಕದಾಗಿ ಇದ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಬರೋಣ ಬನ್ನಿ. ನೋಡಿ, 1-2 ಸ್ಪೂನ್ ಎಣ್ಣೆ ಆಗಟ್ಟಿಟ್ಟಿದ್ದೆ ನಾನು ಬಾಣಲೆಯಲ್ಲಿ ಹಾಕಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲೇ ನಾವು ಒಂದು ಅರ್ಧ ಸ್ಪೂನ್ ಆಗಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಗ್ಯಾಸ್ ಆರಿಸ್ಬಿಟ್ಟು ನಾವು ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಕರಿಬೇವು ಸೊಪ್ಪು ಹಾಕಿಬಿಟ್ಟು ನಾವು ಇದನ್ನು ಒಂದು ಬಟ್ಲಿಗೆ ಮಸಾಲೆ ಖಾರ ತೆಗೆದುಬಿಟ್ಟು ಇದನ್ನೇ ನಾವು ಒಗ್ಗರಣೆ ಅದಕ್ಕೆ ಹಾಕೋಣ. ನೋಡಿ, ಇವಾಗ ನಾನು ಚಿಕ್ಕದಾಗಿ ಒಂದು ಪ್ಲೇಟಿಗೆ ತೆಗೆದಿದ್ದೀನಿ. ಅದ್ರಾಗೆ ನಾನು ಈ ಒಗ್ಗರಣೆ ಹಾಕ್ಕೊಂಬಂದೆಲ್ಲ ಹಿಂಗು ಸಾಸಿವೆ ಕರಿಬೇವು ಸೊಪ್ಪು ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಅನ್ನ ಜೊತೆಗಾಗಲಿ ಚಪಾತಿಗಾಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಚಳಿಗಾಲದಾಗ ಮಾತ್ರ ಒಂದು ಸತಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೋಡಿ, ಈ ಥರ ಕಲಿಸ್ಬಿಟ್ಟು ನಾವು ಈ ಥರ ಎಲ್ಲ ಬಾಣ್ತಿಗೆ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈ ಥರದೊಂದು ಖಾರ ನೀವು ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಕೆಂಪು ಖಾರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇದೇನು ಹೊರಗಡೆ ಹೋಗಿ ಏನು ಸಾಮಗ್ರಿಗಳು ತರಬೇಕಂತ ಏನೂ ಇಲ್ಲ. ಮನೆಯಲ್ಲೇ ಮೆಂತ್ಯ ಕಾಳು ಇದ್ದೇ ಇರುತ್ತೆ. 1-2 ಸ್ಪೂನ್ ಆಗಷ್ಟು ಒಂದು 3-4 ಅವರ್ ಮೆಂತ್ಯ ಕಾಳು ನೆನೆಕ್ಬಿಟ್ಟು ಈ ಥರ ಕೆಂಪು ಖಾರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ಕೆಂಪು ಖಾರ ನಿಮ್ಮ ಮೆಂತ್ಯ ಕಾಳಿಂದು ಖಾರ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.